ಕೋರ್ ಕಮಿಟಿ ಮೀಟಿಂಗು ಅಮಿತ್ ಶಾಜಿ ಅವರ ಅಧ್ಯಕ್ಷತೆಯಲ್ಲಿ, ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ, ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ 5 ಲೋಕಸಭಾ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರದ ಅಲ್ಲಿರ್ತಕ್ಕಂಥ ಹಲವಾರು ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳ ಬಗ್ಗೆ ಎಲ್ಲವೂ ಕೂಡ ಬಗೆಹರಿಸಿ ಇವತ್ತು ಎಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಅಮಿತ್ ಶಾಜಿ ಅವರು ಹೇಳಿದ್ದಾರೆ. ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಈ 5 ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸ್ಕೊಂಡು ಬರಬೇಕು. ನರೇಂದ್ರ ಮೋದಿಜಿಯವರನ್ನು ಕೈ ಬಲಪಡಿಸಬೇಕು. ಅವರು ಮತ್ತೆ ಕೂಡ 3ನೇ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದರೆ ನಿಮ್ಮೆಲ್ಲರ ಶಕ್ತಿ ತುಂಬಬೇಕು. ವಿಶ್ವನಾಥ್ ಅವರು ಬಂದಿದ್ದರು, ಈಗಿದ್ರು. ವಿಶ್ವನಾಥ್ ಅವರು ಮಾತಾಡಿದ್ರು. ಅಮಿತ್ ಶಾಜಿ ಅವರು ಹೇಳಿದ್ರು, ಇಲ್ಲ ಸರ್ ನಾವು ಮಾಡ್ತೀವಿ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅಲ್ಲೇನು ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಬಗೆಹರಿದಿದ್ದಾವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾಜಿ ಅವರಿಗೆ ಕೊಟ್ಟಿದ್ದೇವೆ. ಕ್ಲಿಯರ್ ಆಯ್ತು, 100% ಕ್ಲಿಯರ್ ಆಯ್ತು. ನಾಳೆಯಿಂದ ನೀವೇ ನೋಡಿ, ಈಗ ಬರ್ತಾರೆ ಇವಾಗ ಕೇಳಿ. ಯಾರು? ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದರೆ ಅವ್ರ ಕ್ಷೇತ್ರದಲ್ಲಿ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸ್ಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳೋರು. ಅವ್ರು ಹ್ಞೂ ಅಂದ್ರೆ ಅವ್ರಿಗೆಲ್ಲ ಒಂದು ಕಡೆ ಸ್ವಲ್ಪ ಭಯ ಬಂದಂಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.